ನನಗೆ ಒಂದು ಯಾವಾಗಲೂ ಕಾಡುವಂಥ ಪ್ರಶ್ನೆ, ಈ ಡೆಲಿವರಿ ಪ್ರೋಸೆಸ್ ಇದೆಯಲ್ಲ, ಅಂದರೆ ನಾವೇನೋ ಆನ್ಲೈನಲ್ಲಿ ಆ್ಯಪಲ್ಲಿ ಆರ್ಡ್ರ್ ಮಾಡಿಬಿಡ್ತೀವಿ, ಅದು ನಿಮಗೆ ಹೆಂಗೆ ತಲುಪತ್ತದು ಮತ್ತು ನೀವು ಅದನ್ನು ಹೇಗೆ ಪ್ರೋಸೆಸ್ ಮಾಡಿ ಡೆಲಿವರ್ ಮಾಡ್ತೀರಾ ಅನ್ನೋದು ನನಗೆ ಒಂದು ಪ್ರಶ್ನೆ. ಸರ್ ಇವಾಗ ಬೆಳಗ್ಗೆ ಬ್ರೇಕ್ಫಾಸ್ಟ್ ಶುರುವಾಗುತ್ತೆ 7-7:30. ಸೊ ನಾವು ಲಾಗಿನ್ ಆಗ್ತೀವಿ. ಲಾಗಿನ್ ಆಗಿಬಿಡ್ತೀವಿ ಆ್ಯಸ್ ಯೂಶ್ವಲ್ ಆಗಿ. ಅಂದರೆ ನೀವು ಆ್ಯಪ್ ಲಾಗಿನ್ ಆಗ್ತೀವಿ. ನಿಯರೆಸ್ಟ್ ಹೋಟೆಲ್ಲು ಇವಾಗ 4 ರೇಟಿಂಗ್ ಇರುತ್ತಲ್ಲ ಹೋಟ್ಲು, ಇಲ್ಲಿ ಫುಡ್ ಚೆನ್ನಾಗಿದೆ ಈ ಹೋಟೆಲ್. ಸೊ ನಿಯರೆಸ್ಟ್ ಹೋಟೆಲ್ ಹತ್ರ ಅಲ್ಲಿ ಸ್ಟ್ಯಾಂಡ್ ಬೈ ಮಾಡ್ತೀವಿ ಅಲ್ಲಿ. ಸೊ ಅಲ್ಲೇ ಆರ್ಡರ್ ಬರ್ತವೆ. ಸೊ ಆರ್ಡರ್ ಬಂದಾಗ ಅಕ್ಸೆಪ್ಟ್ ಮಾಡಿ ಹೋಟೆಲ್ ಹತ್ರ ಹೋಗ್ಬಿಟ್ಟು ಅಲ್ಲಿ ಪಿಕಪ್ ಮಾಡ್ತೀವಿ. ಅಂದರೆ ನೀವೇ ಚೂಸ್ ಮಾಡ್ತೀರಾ, ಈ ಹೋಟ್ಲಿಂದ ನಾನು ಸರ್ವ್ ಮಾಡ್ತೀನಿ ಅನ್ನೋ ಥರ ಚೂಸ್ ಮಾಡ್ತೀರಾ, ಹೆಂಗದು? ಅಂದರೆ ಸರ್ ಇವಾಗ ಪ್ರೆಸೆಂಟ್ ಒಂದು ಏರಿಯಾ ಅಂತ ಇಟ್ಕೊಳ್ಳೋಣ. ಉದಾಹರಣೆಗೆ ಜಯನಗರ 4th ಬ್ಲಾಕ್ ಅಂತ ಇಟ್ಕೊಳ್ಳೋಣ. ಅಲ್ಲಿ ಕಸ್ಟಮರ್ ಎಲ್ಲಿ ಜಾಸ್ತಿ ಇರುತ್ತೆ ಕ್ರೌಡ್, ಅಂದರೆ ಫುಡ್ ಎಲ್ಲಿ ಚೆನ್ನಾಗಿರುತ್ತೆ, ಸೊ ಯಾವ್ದು ಪಾಪ್ಯುಲರ್ ಇರುತ್ತಲ್ಲ ಫುಡ್. ಸೊ ನಾವು ಥಾಟ್ ಮಾಡ್ತೀವಿ ಅಲ್ಲಿ ಹೋದ್ರೆ ಆರ್ಡರ್ ಬೇಗ ಬರುತ್ತೆ. ಸೊ ಈ ಥರ ಪಿಕ್ ಮಾಡ್ಕೊಂತೀವಿ ಆರ್ಡರ್. ಓಕೆ, ಅಲ್ಲಿ ಇದ್ದಾಗ ಅಲ್ಲಿ ಯಾರು ಅಲ್ಲಿರೋ ಹೋಟ್ಲಲ್ಲಿ ಆರ್ಡರ್ ಮಾಡಿದ್ರೆ ಆ ಆರ್ಡರ್ ಸಪ್ಲೈ ಮಾಡಿ ಅಂತ ನಿಮಗೆ ಆ್ಯಪಲ್ಲಿ ನೋಟಿಫಿಕೇಶನ್ ಬರುತ್ತೆ. ನೀವು ಹೋಗಿ ಕಲೆಕ್ಟ್ ಮಾಡ್ಕೊಂಡು ಇದು ಮಾಡ್ತೀರಾ, ಹಂಗದು? 10 ಜನಕ್ಕೂ ಬರುತ್ತೆ. ಯಾರು ಫಸ್ಟ್ ಪಿಕ್ ಮಾಡ್ತಾರೆ ಅವ್ರಿಗೆ ಲಾಗಿನ್ ಆಗುತ್ತೆ. ಓ ಹೌದಾ? ಓ ಹಂಗೆ. ಹಾಂ, ಸೊ ಇಟ್ ಈಸ್ ಆಕ್ಚುಲಿ ನಿಮ್ಮಲ್ಲೇ ಒಂದು ಕಾಂಪಿಟೇಷನ್. ನಾವು ಪಿಕ್ ಮಾಡ್ಬೇಕು, ನಾವು ವಿಡಿಯೋ ಗೇಮ್ಗೆ ಹೆಂಗೆ ಆಡಕ್ಕೆ ರೆಡಿ ಇರ್ತೀವೋ ಆ ಥರ ಇರುತ್ತೆ ಸರ್ ಅದರಲ್ಲಿ. ಅಂದರೆ ನಿಮಗೆ ಪ್ರತಿಯೊಂದು ಪಿಕಪ್ ಆ್ಯಂಡ್ ಡೆಲಿವರಿಗೂ ಪೇಮೆಂಟ್ ಅಂತ ಬರುತ್ತಾ, ಹೆಂಗದು? ಸರ್ ನಾವು ಹೋಟ್ಲಿಂದ ಅಕಸ್ಮಾತ್ ಪಿಕಪ್ ಪಾಯಿಂಟ್ ದೂರ ಇದ್ದಾಗ ಅಲ್ಲಿಂದ ಕೊಡ್ತಾರೆ. ಕೆಲವು ಸತಿ ಹತ್ರ ಇದ್ದಾಗ ಕೊಡೋಲ್ಲ. 1/2 ಕಿಲೋಮೀಟರ್ 1 ಕಿಲೋಮೀಟರ್ ಒಳಗಡೆ ಇದ್ರೆ ಕೊಡೋಲ್ಲ. ಆಮೇಲೆ ಪ್ರತಿ ಕಿಲೋಮೀಟರ್ಸ್ಗೆ ನಮ್ಗೆ ಇಷ್ಟು ಅಂತ ಚಾರ್ಜ್ ಮಾಡಿ ಕೊಡ್ತಾರೆ ಅವರು. ಓಕೆ. ಆ್ಯಂಡ್ ದಟ್ ಈಸ್ ಪೇಡ್ ಟು ಯುವರ್ ಅಕೌಂಟ್. ಓ ವೆರಿ ಗುಡ್. ಸೊ ನೀವು ಒಂದು ದಿನದಲ್ಲಿ ಇಷ್ಟು ಸಂಪಾದನೆ ಮಾಡ್ತಿದ್ರಿ, ಹೆಂಗೆ ಟಾರ್ಗೆಟ್ ಮಾಡ್ಕೋತಿದ್ರಿ? ಅಂದರೆ ಡೈಲಿ ವೈಸ್ ನೀವು ಎಷ್ಟೊತ್ತು ಲಾಗಿನ್ ಇರುತ್ತೋ ಅಷ್ಟೊತ್ತು ಸಂಪಾದನೆ, ಲಾಗೌಟ್ ಆದರೆ ಸಂಪಾದನೆ ಇಲ್ಲ ಅಲ್ವಾ? ಸೊ ನೀವು ಬೇಕಾದ್ರೆ ಬೆಳಗ್ಗೆ 6 ಗಂಟೆಯಿಂದ ರಾತ್ರಿ 12 ಗಂಟೆ ತನಕ ನೀವು ಲಾಗಿನ್ ಆಗಿದ್ದು ಸಂಪಾದನೆ ಮಾಡ್ಬೋದು. ನಿಮ್ಮ ಚಾಯ್ಸ್ ಅದು. ಸೊ ಫ್ಲೆಕ್ಸಿಬಿಲಿಟಿ ಇರೋದ್ರಿಂದ. ಸೊ ಒಂದು ದಿನದಲ್ಲಿ ಆ್ಯಾವರೇಜು ಎಷ್ಟು ಸಂಪಾದನೆ ಮಾಡ್ತೀರಾ ವೆಂಕಟೇಶ್? ಸರ್ ನಾನು ಪಾರ್ಟ್ ಟೈಮ್ ಮಾಡಬೇಕಾದ್ರೆ ಮ್ಯಾಕ್ಸಿಮಮ್ ಒಂದು 400 ರೂಪೀಸಿಂದ 500 400 to 500 ಪರ್ ಡೇ. ದಟ್ ಇಸ್ ಅ ಗುಡ್ ಅಮೌಂಟ್ ಆ್ಯಕ್ಚುಲಿ. ಅಕ್ಷಯ್ ಸರ್, ನಾನು ಬಂದುಬಿಟ್ಟು 12:30 ಸ್ಟಾರ್ಟ್ ಮಾಡ್ತಾ ಇದ್ದೆ. ಕಾಲೇಜ್ ಮುಗಿಸ್ಕೊಂಡು ಕಾಲೇಜ್ ಹತ್ರನೇ ಲಾಗಿನ್ ಮಾಡಿಕೊಂಡು ಅಲ್ಲಿಂದನೇ ಸ್ಟಾರ್ಟ್ ಮಾಡಿಕೊಂಡು ಬೈ ಏರಿಯಾ ಅಂತ ಒಂದು ಆಪ್ಷನ್ ಇರುತ್ತೆ ಸರ್. ನಾವು ಯಾವ ಜಾಗಕ್ಕೆ ಬೇಕೋ ಆ ಜಾಗಕ್ಕೆ ಹಾಕೋಬೋದು. ಆನ್ ರೂಟ್ ಆರ್ಡರ್ನ ತೊಗೊಬಿಟ್ಟು ಫಸ್ಟು ನಮ್ಮ ಮನೆಯಲ್ಲಿದೆಯೋ ಆ ಲೊಕೇಶನಿಗೆ ಹೋಗ್ತಾ ಇದ್ದೆ. ಅಲ್ಲಿಂದ ಮತ್ತೆ ನನಗೆ ಬ್ಯಾಕ್ ಟು ಬ್ಯಾಕ್ ಆರ್ಡರ್ಸ್ ತೊಗೊಂಡು ನನಗೊಂದು ಲಿಮಿಟ್ ಇಟ್ಕೊತಾ ಇದ್ದೆ. ಇವತ್ತು 100% ಎನಿ ಕಾಸ್ಟ್ ಎಷ್ಟೇ ಆಗಲಿ ಒಂದು 800 ರೂಪಾಯಿ ಆದರೂ ಮಾಡ್ಕೊಂಡು ಹೋಗಬೇಕು. 200 ರೂಪಾಯಿ ಪೆಟ್ರೋಲಿಗೆ ಹೋಯ್ತು ಅಂತಂದರೆ ಒಂದು 600 ರೂಪಾಯಿ ಆದರೂ ದುಡ್ಡು ಉಳಿಯುತ್ತೆ. ನೈಟ್ ಊಟಕ್ಕೆ ಬೆಳಗ್ಗೆ ಖರ್ಚುಗಳಿಗೆ ಎಲ್ಲ ಆಗುತ್ತೆ ಅಂತ ಹೇಳ್ಬಿಟ್ಟು ಆ ಥರ ಮಾಡಿಕೊಂಡು ನಾನು ಮಾಡ್ತಾ ಇದ್ದೆ ಸರ್. ನನಗೊಂದು ಟಾರ್ಗೆಟ್ ಫಿಕ್ಸ್ ಮಾಡಿಕೊಂಡು ಆ ಟಾರ್ಗೆಟ್ ಹೌದು ಸರ್. ನಿಮ್ಗೇನು ಆ್ಯಪ್ನವರೆಲ್ಲ ಏನು ಟಾರ್ಗೆಟ್ ಕೊಡೋದಿಲ್ಲ? ಟಾರ್ಗೆಟ್ ಇರುತ್ತೆ, ಅದು ಮಾಡಿದ್ರೆ ನಿಮಗೆ ಇನ್ಸೆಂಟಿವ್ ಕೊಡ್ತೀನಿ, ಆ ಥರ ಆಪ್ಷನ್ಸ್ ಇರುತ್ತೆ. ಬಟ್ ನನಗೆ ಎಷ್ಟು ಬೇಕೋ ಅಷ್ಟನ್ನು ನಾನು ಮಾಡ್ಕೊತಾ ಇದ್ದೆ. ಬಿಟ್ಟರೆ ಆ ಟಾರ್ಗೆಟ್ ನಾನು ಅಚೀವ್ ಮಾಡೋದಕ್ಕೆ ನಾನು ಟ್ರೈ ಮಾಡ್ತೇನೆ. ರಘು ಸರ್, ಇವಾಗ ಒಂದೊಂದ್ಸತಿ ಹೆಂಗೆ ಕೊಡ್ತಾ ಇದ್ರು ಅಂದರೆ, ನೀವು 1000 ರೂಪೀಸ್ ಅರ್ನ್ ಮಾಡಿದ್ರೆ ನಿಮ್ಗೆ 400 ರೂಪೀಸ್ ಬೋನಸ್ ಅಂತ ಕೊಡ್ತಾ ಇದ್ರು. ಅದು ಹೆಂಗೆ ಇರುತ್ತೆ ಅಂದರೆ, ಬೆಳಗ್ಗೆಯಿಂದ ರಾತ್ರಿ 11 ಆಗ್ಬೋದು 12 ಆಗ್ಬೋದು. ನಾವು ಯಾವಾಗ 1000 ಟಚ್ ಮಾಡಬೇಕು ಅನ್ನೋಕ್ಕೆ ಒಂದೊಂದು ದಿವಸ 10 ರೂಪಾಯಿ 20 ರೂಪಾಯಿ ಮಿಸ್ ಆಗೋಗುತ್ತೆ. ನಾವು ಬೆಳಗ್ಗೆಯಿಂದ ರಾತ್ರಿ ಕಷ್ಟ ಬಿದ್ದಿರೋದು 400 ರೂಪಾಯಿಗೋಸ್ಕರ ಕಷ್ಟ ಬಿದ್ದಿರ್ತೀವಿ. ಆ 400 ರೂಪಾಯಿ ಏನು ಬರುತ್ತೆ, 10 ರೂಪೀಸ್ 5 ರೂಪೀಸ್ 20 ರೂಪೀಸಲ್ಲೇ ಕ್ಯಾನ್ಸಲ್ ಆಗುತ್ತೆ, ಬರಲ್ಲ ಅವಾಗ. ಕ್ಯಾನ್ಸಲ್ ಆಗ್ಬಿಡುತ್ತೆ. ಅದು ನಮಗೆ ಒಂದು 800 1000 ರೂಪಾಯಿ ಅದು ಮಾಡ್ಬೋದು. 1000 ರೂಪಾಯಿ ಒಂದು ದಿನಕ್ಕೆ ಅಪ್ರಾಕ್ಸಿಮೇಟ್ಲಿ. ನೀವು ಸರ್ ಮಾರ್ನಿಂಗು ಪೀಕ್ ಅವರ್ಸ್ ಅಂತ ಇರುತ್ತಲ್ವಾ? ಸೊ ಬ್ರೇಕ್ಫಾಸ್ಟ್ 7:30 to 11:30. ಸೊ ಈ ಪೀಕ್ ಅವರ್ಸಲ್ಲಿ ಪೀಕ್ ಅವರ್ಸ್ ಲಾಗಿನ್ ಆದರೆ ಒಳ್ಳೆ ಅರ್ನ್ ಮಾಡ್ಬೋದು ಸರ್. ಮತ್ತು ಪೀಕ್ ಅವರ್ ಮೇಲೆ 12 to ಲಂಚ್ ಸ್ಟಾರ್ಟ್ ಆಗುತ್ತಲ್ಲ, 12 to 4 ಈ ಪೀಕ್ ಅವರ್ಸಲ್ಲಿ ಲಾಗಿನ್ ಆದರೆ ನಮಗೆ ಸ್ವಲ್ಪ ಇನ್ಸೆಂಟಿವ್ ಆ್ಯಡ್ ಆಗುತ್ತೆ. ಆ್ಯಂಡ್ ಟಾರ್ಗೆಟ್ ಕೊಟ್ಟಿದ್ದೆ ಒಂದು 20 to 25 ಆರ್ಡರ್ಸ್. ಸೊ ಟಾರ್ಗೆಟ್ ರೀಚ್ ಆದಾಗ ಏನು ಮಾಡಿ ಇನ್ಸೆಂಟಿವ್ ಎಕ್ಸ್ಟ್ರಾ ಇನ್ಸೆಂಟಿವ್ ಆಗ್ತಾರೆ. ನಮ್ಮ ಪಾಕಶಾಲಾ ರೆಸ್ಟೋರೆಂಟಲ್ಲಿ ಕೂಡ ನಾವು ಈ ಫೆಸಿಲಿಟಿ ಇದೆ. ಅಂದರೆ ಆನ್ಲೈನ್ ಆರ್ಡ್ರ್ ಮಾಡಿ ತೊಗೊಂಡು ಹೋಗೋದಕ್ಕೆ ಫೆಸಿಲಿಟಿ ಇದೆ. ನೀವು ಐ ಆಮ್ ಶೂರ್ ಪಾಕಶಾಲೆಯಿಂದ ಆರ್ಡ್ರ್ ತೊಗೊಂಡು ಹೋಗಿ ಕೊಟ್ಟಿರ್ತೀರ. ಪಾಕಶಾಲಾ ಈ ಜೊತೆಗೆ ಈ ಸಂಬಂಧ ಹೇಗಿದೆ? ಅಂದರೆ ಅವರ ಡೆಲಿವರಿ ಸಿಸ್ಟಮ್ ಹೇಗಿದೆ? ಎಷ್ಟು ಈಸಿಯಾಗಿ ಫಾಸ್ಟಾಗಿ ರೆಸ್ಪಾಂಡ್ ಮಾಡ್ತಾರೆ ನಿಮಗೆ? ಎಷ್ಟು ಕಾರ್ಡಿಯಲ್ ಆಗಿದ್ದಾರೆ? ಎಷ್ಟು ಜೊತೆ ಹೊಂದ್ಕೊಂಡು ನೀವು ಕೆಲಸ ಮಾಡ್ತಾರೆ ನಿಮ್ಮ ಜೊತೆಗೆ ನಮ್ಮ ಪಾಕಶಾಲಾದವರು? ಸರ್, ನಾವು ಬರೋಕ್ಕೆ ಮುಂಚೆ ಪಾರ್ಸಲ್ಸ್ ರೆಡಿ ಇರುತ್ತೆ. ನಾವು 4 ನಂಬರ್ಸ್ ಡಿಜಿಟ್ಸ್ ಇಡೀ ನಂಬರ್ ಹೇಳಿದ ತಕ್ಷಣ ಎತ್ತು ಕೊಡ್ತಾರೆ ನಮ್ಮ ಪಾರ್ಸಲ್ಸು. ಓಕೆ, ನಮ್ಮನ್ನ ಕಾಯಿಸಲ್ಲ. ಈಗ ನಾನು ಒಂದು ಐಟಮ್ನ ನಾನು ಪಾಕಶಾಲೆಯಲ್ಲಿ ಆರ್ಡರ್ ಮಾಡಿದೆ, ಉದಾಹರಣೆಗೆ ಹೆರಿಟೇಜಲ್ಲೇ ಆರ್ಡರ್ ಮಾಡಿದೆ ಅಂತಾದರೆ
ಹೆರಿಟೇಜ್ನವ್ರಿಗೆ ಮೆಸೇಜ್ ಹೋಗಿರುತ್ತೆ, ಈ ಥರ ಒಂದು ಪಾರ್ಸಲ್ ಬಂದಿದೆ ರೆಡಿ ಮಾಡಿ ಅಂತ ಒಂದು ನಂಬರ್ ಕೊಡ್ತಾರೆ. ಆ ನಂಬರ್ ನಿಮಗೂ ಕೊಟ್ಟಿರ್ತಾರೆ, ನೀವು ಕಲೆಕ್ಟ್ ಮಾಡಿ ಅಂತ ಹೇಳಿರ್ತಾರೆ. ಸೊ ನೀವು ಒಂದು ಆ ನಂಬರ್ ಕೊಟ್ಬಿಟ್ಟು ಆ ಪಾರ್ಸಲ್ನ ತಗೋತೀರಾ ಆ್ಯಂಡ್ ಅಲ್ಲಿ ಕೊಟ್ಟಿದ್ದ ಅಡ್ರೆಸ್ ಡೆಲಿವರ್ ಮಾಡ್ತೀರಾ. ಆ ಅಡ್ರೆಸ್ಸು ಮತ್ತು ಲೊಕೇಶನ್ ನಿಮಗೆ ಕಳಿಸಿರ್ತಾರೆ. ಪಾಕಶಾಲಾ ಸಿಬ್ಬಂದಿ ನಿಮ್ಮ ಜೊತೆ ಕೋಆರ್ಡಿಯಲ್ ಆಗಿರ್ತಾರ, ಪ್ರೀತಿಯಿಂದ ಮಾತಾಡಿಸ್ತಾರ? ಸರ್, ಯಾಕಂದ್ರೆ ನಾವು ಮಾಮೂಲಿ ಹೋಗ್ತಾ ಇರ್ತೀವಿ, ವಿಸಿಟ್ ಮಾಡ್ತಾ ಇರ್ತೀವಲ್ಲ, ಒಂಥರ ಫ್ರೆಂಡ್ಲಿ ಆಗ್ಬಿಟ್ಟಿರ್ತಾರೆ. ಕೆಲವೊಂದು ಹೋಟ್ಲಲ್ಲಿ ಹೆಂಗಿರುತ್ತೆ ಅಂದ್ರೆ ನಮ್ಮನ್ನ ಒಳ್ಳೆ ಕೆಲಸದವ್ರ ತರ ನೋಡ್ತಾ ಇರ್ತಾರೆ, ತಗೊಳ್ರೆ ನಿಂಗೆ ಮಿಸ್ ಆಗ್ತಾರೆ. ಕೆಲವೊಂದು ಹೋಟ್ಲಲ್ಲಿ ಇದ್ದೇ ಇರುತ್ತೆ ಅದು, ಕೆಲವೊಂದು ಹೋಟ್ಲಲ್ಲಿ ನಮಗೆ ಓಕೆ ಅದು.